ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ನಿನ್ನೆ ರಾತ್ರಿ ಮಳೆಗೆ ಚಳಿಗೆ ಹೆಂಗೆ ಮಲ್ಕೊಂಡಿವೋ ಗೊತ್ತಿಲ್ಲ, ವಿಡಿಯೋ ಎಂಡಿಂಗೇ ಮಾಡಲಿಲ್ಲ. ಸೊ ನೆನ್ನೆ ನೈಟಿನ ವಿಡಿಯೋ ಎಂಡಿಂಗ್ ಆಗಲಿಲ್ಲ. ಸೊ ಅದಕ್ಕೆ ಇವತ್ತು ಬೆಳಿಗ್ಗೆ ವೆಲ್ಕಮ್ ಮಾಡ್ತಿದ್ದೀನಿ. ನೆನ್ನೆ ವೀಡಿಯೋದಲ್ಲಿ ಬೆಳಿಗ್ಗೆ ವೆಲ್ಕಮ್ ಮಾಡೋದು ಮರ್ತೆ, ಇವತ್ತು ಬೆಳಿಗ್ಗೆ ವೀಡಿಯೋಲ್ಲಿ ವೆಲ್ಕಮ್ ಮಾಡ್ತಾಯಿದ್ದೀನಿ. ಟೈಮು ಇವಾಗ 7 ಗಂಟೆ ಆಗಿದೆ. ಈಗೊಂದು ಹಾಫ್ ಆನ್ ಅವರಲ್ಲಿ ಜೀಪ್ನವ್ರು ಬರ್ತಾರೆ ನಮಗೆ ಕರ್ಕೊಂಡು ಹೋಗೋಕ್ಕೆ. ನಮ್ಮ ಅಕ್ಕ ಆಲ್ರೆಡಿ ರೆಡಿ ಆಗಿದ್ದಾಳೆ. ಅವಳಿಗಿನ್ನೂ ತೋರಿಸಿಲ್ಲ, ತೋರಿಸ್ತೀನಿ ಅವಳು ರೆಡಿ ಆಗಿದ್ಮೇಲೆ. ಸೊ ಬನ್ನಿ, ಹೊರಗೇನೋ ಮಂಜು ಬೀಳ್ತಿದೆ ಅಂತೆ. ನಮ್ಮ ಅಕ್ಕ ಹಠ ಮಾಡಿ ಎದಳಿಸಿದ್ದಾಳೆ, ನೋಡ್ಕೊಂಬರೋಣ ಬರ್ರಿ ಮಂಜು. ಸೊ ಗೈಸ್, ಮೇಲೆ ಒಂದು ಸ್ವಲ್ಪ ಫಾಗ್ ಇದೆ ಅಷ್ಟೇ. ನಾನಿತ್ತು ಬರೋಷ್ಟೊತ್ತಿಗೆ ಎಲ್ಲ ಮಂಜು ಕರ್ಗೋಗ್ಬಿಟ್ಟಿದೆ. ಮೇಲ್ಮೇಲೆ ಒಂದು ಸ್ವಲ್ಪ ಫಾಗ್ ಇದೆ. ಆ್ಯಂಡ್ ಇವಾಗ ನೆಕ್ಸ್ಟ್ ನಾವು ಮುಳ್ಳಂಗಿರಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ವಿಡಿಯೋದ ಕಂಟಿನ್ಯೂ ಮಾಡ್ತೀನಿ ಗೈಸ್. ನಾನು ರೆಡಿಯಾಗಿ ನಾನು ಔಟ್ಫಿಟ್ ಹೇಗಿದೆ ಅಂತ ತೋರಿಸ್ತೀನಿ, ಬನ್ನಿ. ಸೊ ಗೈಸ್, ನಮ್ಮ ಡ್ಯಾಡಿ ಇವತ್ತು ಈ ಥರ ರೆಡಿ ಆಗಿದ್ದಾರೆ ಆ್ಯಂಡ್ ಮಮ್ಮಿ ಈ ಥರ ರೆಡಿ ಆಗಿದೆ. ಮಮ್ಮಿ ಹಾಯ್. ಆ್ಯಂಡ್ ನಮ್ಮ ಲಡ್ಡು ಅವಳ ಫಸ್ಟ್ ರೆಡಿಯಾಗಿ ಕಾಯ್ಕೊಂತ ಕೂತಿದ್ದಾಳೆ, ನೋಕಲ್ಲಿದ್ದಾಳೆ. ಆ್ಯಂಡ್ ದಿಸ್ ಈಸ್ ಮೈ ಔಟ್ಫಿಟ್. ಸೊ ಗೈಸ್, ಇವಾಗ ಟಿಫನ್ ಮಾಡೋಕೆ ಹೋಗ್ತಾ ಇದ್ದೀವಿ. ಟಿಫನ್ ಮಾಡಿಕೊಂಡು ಬಂದು ಜೀಪ್ನವ್ರು ಬಂದರೆ ಸ್ಟಾರ್ಟ್ ಹೋಗೋದು. ಸೊ ಇವಾಗ ಟಿಫನ್ ಮಾಡ್ಕೊಂಡು ಬರೋಣ, ಬನ್ನಿ. ಗೈಸ್, ಟಿಫನ್ ಮಾಡಲಿಲ್ಲ, ಟಿಫನ್ ಇಲ್ಲಿ ಇಲ್ವಂತೆ. ಸೊ ಇವಾಗ ಜೀಪಲ್ಲಿ ಹೋಗ್ತಾ ಅಲ್ಲೇ ಎಲ್ಲರೂ ಹೊರಗೆ ಮಾಡ್ಕೊಂಡು ಹೋಗೋಣ ಅಂತ ಇವಾಗ ಹೊರಡ್ತಿದ್ದೀವಿ. ಜೀಪ್ ಬಂದಿದೆ ಅಂತೆ. ಸೊ ಈಗ ನೆಕ್ಸ್ಟು ಜೀಪಲ್ಲಿ ಹೋಗ್ತಾ ಅಲ್ಲಿ ಹೊರಗಡೆ ಟಿಫನ್ ಏನು ಸಿಗುತ್ತೋ ಅದು ತಿಂದ್ಬಿಟ್ಟು ನಾನು ಟ್ಯಾಬ್ಲೆಟ್ ತೊಗೊಂಡು, ಆ್ಯಕ್ಚುಲಿ ನನಗೆ ಬಸ್ ಆಗೋಲ್ಲ, ಜೀಪ್ ಆಗೋಲ್ಲ. ಸೊ ವಾಮಿಟ್ ನಿಲ್ಲೋ ಟ್ಯಾಬ್ಲೆಟ್ ತೊಗೊಂಡು ಹೀಗೆ ಹೋಗ್ಬೇಕು ಮುಳ್ಳಂಗಿರಿ ಬೆಟ್ಟ ಒಟ್ಟು ಎಲ್ಲ ಪ್ಲೇಸಸ್ನ ನೋಡೋಕ್ಕೆ. ಸೊ ಬನ್ನಿ, ಒಂದೊಂದಾಗೆ ತೋರಿಸ್ಕೊತ ಹೋಗ್ತೀವಿ, ನೋಡ್ಕೊತ ಹೋಗೋಣಂತೆ. ಸೊ ಗೈಸ್, ಜೀಪ್ ಇದು. ಸೊ ಜೀಪಲ್ಲೆಲ್ಲ ಸಾಮಾನು ಇಟ್ಕೊಂಡಿದ್ದೀವಿ. ಆ್ಯಂಡ್ ಪಪ್ಪ ಇಲ್ಲಿ ಅವ್ರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಸ್ಕೊತಾ ಇದ್ದಾರೆ. ಸೊ ಜೀಪ್ ಬಂದಿದೆ. ಇವಾಗ ನೆಕ್ಸ್ಟ್ ನಾವು ಹೋಗೋದು ಟಿಫನ್ ಮಾಡಿಕೊಂಡು ಮುಳ್ಳಂಗಿರಿ ಬೆಟ್ಟ. ಸೊ ದಿಸ್ ಈಸ್ ದ ಲಾಸ್ಟ್ ಕ್ಯಾಪ್ಚರ್ ಆಫ್ ಅವರ್ ರೆಸಾರ್ಟ್. ಸಿ, ದಿಸ್ ಈಸ್ ದ ರೆಸಾರ್ಟ್, ದಿಸ್ ಒನ್. ಸೊ ನೆಕ್ಸ್ಟು ಟಿಫನ್ ಮುಗಿಸ್ಕೊಂಡು ಮುಳ್ಳಂಗಿರಿ ಬೆಟ್ಟಕ್ಕೆ ಹೋಗೋಣ, ಬನ್ನಿ. ಸೊ ಗೈಸ್, ಟಿಫನ್ ಮಾಡೋಕೆ ಹೋಗ್ತಾ ಇದ್ದೀವಿ ನಾವು. ಮುಂದ್ಗಡೆ ಹೋಟ್ಲಿದೆ ಅಂತೆ. ಸೊ ಅಲ್ಲಿ ಇಡ್ಲಿ ತಿನ್ಸೋಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಈ ಅಂಕಲ್. ಸೊ ಲಡ್ಡು ನೋಡ್ರಿ, ಲಡ್ಡು ಲಡ್ಡು ಸೇ ಹಾಯ್ ಹಾಯ್. ಹೊಟ್ಟೆ ತುಂಬೋದು, ಆಮೇಲೆ ಅವ್ರನ್ನ ಹಿಡಿಯೋಕ್ಕಾಗಲ್ಲ. ಸೊ ಬನ್ನಿ, ಹೋಗಿ ಟಿಫನ್ ಮುಗಿಸ್ಕೊಂಡು ನೆಕ್ಸ್ಟ್ ಬ್ಲಾಗ್ನ ಕಂಟಿನ್ಯೂ ಮಾಡೋಣ. ಸೊ ಗೈಸ್, ನಂದು ಇಡ್ಲಿ ವಡೆ ಬಂತು. ನಮ್ಮಮ್ಮ ನೋಡಿ ನನ್ನ ವಡೆ ಕೈ ಹಾಕ್ತಿದ್ದಾರೆ. ಸೊ ಇವರಿಬ್ಬರು ದೋಸೆ ಆರ್ಡ್ರ್ ಮಾಡಿದ್ದಾರೆ, ಇನ್ನೂ ಬಂದಿಲ್ಲ. ಸೊ ನಂದು ಇಡ್ಲಿ ವಡೆ ಬಂದಿದೆ. ಲೆಟ್ಸ್ ಸ್ಟಾರ್ಟ್ ಬ್ಯಾಟಿಂಗ್. ಮತ್ತು ಜಾತ್ರೆ ದೋಸೆ ಇಟ್ಟು ನಾನು ಇಡ್ಲಿ ವಡೆ ನಾನು ಸ್ಪ್ರೈಟ್ ತೊಗೊಂಡಿದ್ದೀನಿ. ಆಗೋದಿಲ್ಲ, ಟ್ಯಾಬ್ಲೆಟ್ ತೊಗೊಂಡು ಅಡಿಕೆ ಕರ್ಕೊಂಡ್ಬಂದಿದ್ದಾರೆ. ಸ್ವಲ್ಪ ಬೆಟರ್ ಬಸ್ಸು ಹೋಗ್ತಾ ಇದ್ದೀನಿ. ಚೆನ್ನಾಗಿ ಆರಾಮಾಗಿ ಆರಾಮಾಗಿದ್ದೀನಿ. ಆ್ಯಂಡ್ ಇವಾಗ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲೋಗಿ ಕಂಟಿನ್ಯೂ ಮಾಡ್ತೀನಿ.
ಸೊ ಗೈಸ್ ಇದೆ ನೋಡಿ ಸಿರಿ ಕೆಫೆ ಅಂತ. ಸೊ ತುಂಬಾ ಚೆನ್ನಾಗಿದೆ ಪ್ಲೇಸು. ಆ್ಯಂಡ್ ಇಲ್ಲಿ ಏನೇನೋ ಎಲ್ಲ ಸೇಲ್ ಮಾಡ್ತಾಯಿದ್ರು. ಸೊ ನಾವಿಲ್ಲಿ ಫಸ್ಟ್ ನೋಡೋಕೆ ಬಂದಿದ್ದೆ ಚಿಕ್ಕಮಂಗ್ಳೂರಲ್ಲಿ ಸಿರಿ ಕೆಫೆ ಅಂತ. ಸೊ ಇವಾಗ ಎಲ್ಲರೂ ಕಾರಿಂದ ಇಳಿದು ಸೊ ಸಿರಿ ಕೆಫೆನ ನೋಡೋಕೆ ಹೋಗ್ತಾಯಿದ್ದೀವಿ. ಬನ್ನಿ ನೀವು ಜೊತೆಲಿ ಹೋಗಿ ಸಿರಿ ಕೆಫೆನ ನೋಡ್ಕೊಂತ ಬರೋಣ ಬನ್ನಿ. ನೋಡಿ ಏನೇನೋ ಅಲ್ಲಿ ಸೇಲ್ ಮಾಡ್ತಾಯಿದ್ರು. ಐ ಥಿಂಕ್ ಕರಿಮಣಿ, ಖಡ್ಗ ಆ ಟೈಪ್ ಎಲ್ಲ ಸೇಲ್ ಮಾಡ್ತಾಯಿದ್ರು. ಸೊ ಸ್ಟ್ಯಾಚು ನೋಡಿ ಎಷ್ಟು ಚೆನ್ನಾಗಿದೆ. ಸೊ ಇದನ್ನು ಎಲ್ಲಿ ನೋಡಿದ್ದೀರಾ ಅಂದರೆ ಆ ಸ್ಟ್ಯಾಚು ಇದೆಯಲ್ಲ, ಸೊ ಅದನ್ನ ಎಲ್ಲಿ ನೋಡಿದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಇನ್ಸ್ಟಾಗ್ರಾಮು ಆಮೇಲೆ ಆ್ಯನಿಮೇಟ್ ಮೂವಿ ಅಲ್ಲೆಲ್ಲ ನೋಡಿರ್ಬೋದು ನೀವು. ಸೊ ಯಾರು ನೋಡಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ. ಸೊ ಬನ್ನಿ ಗೈಸ್ ಒಳಗೆ ಹೋಗೋಣ. ನೋಡಿ ಒಳಗೆ ಹೋಗ್ತಾ ಇದ್ದೀವಿ ಸಿರಿ ಕೆಫೆಯಲ್ಲಿ. ಸೊ ಇಲ್ಲೆಲ್ಲ ಕೆಫೆ ತುಂಬಾ ಕಾಸ್ಟ್ಲಿ ಅಂತೆ. ಒಂದು ಕಾಫಿಗೆ 80 ರೂಪಾಯಿನೋ 90 ರೂಪಾಯಿ ಹೇಳಿದ್ದು. ಸೊ ಇವಾಗ ಒಳಗೆ ಹೋಗ್ತಾ ಇದ್ದೀವಿ. ನಾವೇನಲ್ಲಿ ಕಾಫಿ ಕುಡಿಯೋಕ್ಕೆ ಹೋಗಲಿಲ್ಲ, ಯಾಕಂದರೆ ಅಲ್ಲೇ ಬೆಳಗ್ಗೆ ಇಡ್ಲಿ ತಿನ್ಕೊತಾನೆ ಅಲ್ಲಿ ಟೀ ಕುಡ್ತಿದ್ವಿ. ಸೊ ಹಾಗಾಗಿ ಕಾಫಿ ಕುಡಿಲಿಲ್ಲ. ಇಲ್ಲಿ ನೋಡಿ ಗೈಸ್ ಡಕ್ಕಿದೆ. ಸೊ ಡಕ್ನ ನೋಡಿಕೊಂಡು ಸ್ಟ್ಯಾಚುನ ನೋಡಿಕೊಂಡು ಫೋಟೋಸ್ ತೆಗೆದುಕೊಂಡು ಇವಾಗ ನೆಕ್ಸ್ಟ್ ಹೋಗ್ತಾ ಇದ್ವಿ. ಸೊ ಗೈಸ್ ನೆಕ್ಸ್ಟ್ ಇಲ್ಲ ಅಂತ ಸಿರಿ ಕಾಫಿ ಮುಗಿಸ್ಕೊಂಡು ಈಗ ನೆಕ್ಸ್ಟ್ ಮತ್ತೆ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಯಾವ ಪ್ಲೇಸಿಗೆ ಹೋಗ್ತೀವಿ ಗೊತ್ತಿಲ್ಲ. ಅಲ್ಲೊಂದು ಕಡೆ ಬ್ಲಾಗ್ನ ನಡೀತೀವಿ. ಸಕ್ಕತ್ತಾಗಿದೆ ಪ್ಲೇಸು ನೋಡಿ. ಗಾರ್ಡ್ ಸೆಕ್ಷನ್ ಕೂಡ ಹಂಗೆ ಇದೆ. ಸೊ ಗೈಸ್ ನೋಡಿ ಎಷ್ಟು ಚೆನ್ನಾಗಿದೆ ಪ್ಲೇಸು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮೇಲೆ ಫಾಗು. ಅದೇ ಅದು ನೋಡಿ ಹಂಗೆ ನೀರು ಹಿಡ್ಕೊ. ಅದೇನೋ ಹೇಳ್ತಾರಲ್ಲ ಚಂದ ಸ್ವರ್ಗಕ್ಕೆ ಫಾಗ್ಸು ನೇಚರು ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೀರು ನೋಡ್ರಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಗಿಡಗಳು ತುಂಬ ಅಡ್ಡ ಬರ್ತಾವಲ್ಲ. ಸೊ ಹೊರಗೆ ಅಲ್ಲಿ ಸ್ವರ್ಗ ಮೇಲಿದೆ ಅಂತ ನೋಡ್ತಿದ್ದ ಬನ್ನಿ. ಇವಾಗ ಇಲ್ಲಿ ಬರುತ್ತೆ ಕರಿಯ ಭಯ ಇಲ್ಲ ಬಿಡು ಮೇಮಿ. ಯಾವ ಜರಿ ಏನೇನು ಜರಿ ಮರ ಗಿಡ ಅಡ್ಡ ಬರ್ತಾ ಇದೆ. ಏನು ಫಾಗಿಗೋ ಅಥವಾ ನಾನು ಟ್ಯಾಬ್ಲೆಟ್ ತೊಗೊಂಡಾದ್ಮೇಲೆ ಊಟ ಮಾಡಿದ್ದು ಗೊತ್ತಿಲ್ಲ. ಗೈಸ್ ವಾಮಿಟ್ ಆಗಿಬಿಡ್ತು. ಆ್ಯಂಡ್ ಇವಾಗ ಹಿಂಗೆ ಮಾಡಿ ಮೇಲೆ ಯಾವ್ದು ಬೆಟ್ಟ ಮುಳ್ಳಂಗಿರಿ ಬೆಟ್ಟ. ಸೊ ಗೈಸ್ ನಾವು ಇವಾಗ ಮುಳ್ಳಂಗಿರಿ ಬೆಟ್ಟದ ಫುಲ್ ವ್ಯೂ ಪಾಯಿಂಟಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಫುಲ್ ಮೇಲೆ ಹೋಗ್ತಾ ಇದ್ದೀವಿ. ತುಂಬ ಸಖತ್ತಾಗಿದೆ ಗೈಸ್ ನೋಡಿ ಇಲ್ಲಿ. ಗೈಸ್ ನಿಜಾನೇ ಕೆಲವೊಬ್ರು ಟ್ರೆಕ್ಕಿಂಗ್ ಮಾಡ್ಕೊಂತ ಬರ್ತಿದ್ದಾರೆ. ನಾವು ಜೀಪಲ್ಲಿ ಹೋಗ್ತಾ ಇದ್ದೀವಿ, ಯಾಕಂದ್ರೆ ಇನ್ನೂ ನಾವು ನೋಡೋ ಪ್ಲೇಸಸ್ ತುಂಬ ಇದ್ದಾವೆ. ಸೊ 5 ಮೀಟ್ರ್ ಆಗೋದಂತೆ ಹತ್ತೋದಕ್ಕೇ. ಗೈಸ್ ನೋಡಿ ಗೈಸ್ ಫಾಗ್ ನೋಡಿ ಹೇಗಿದೆ.
ಸ್ವರ್ಗಕ್ಕೆ ಮೂರೇ ಗಿಡ ಅನ್ಸುತ್ತೆ. ಈ ವೆದರಿಗೆ ಇವ್ರು ಹಾಕಿರೋ ಸಾಂಗಿಗೆ ತುಂಬಾನೇ ಚೆನ್ನಾಗಿ ಮ್ಯಾಚ್ ಆಗ್ತಾ ಇದೆ. ಫುಲ್ ಫಾಗ್ ಮೀನ್ಸ್ ಮೋಡನೇ ಮುಚ್ಕೊಂಡಿರೋ ತರ ಕಾಣಿಸ್ತಿದೆ. ಇದು ಆಕ್ಚುಲಿ ನಿಜವಾದ ಏನದು ಏನದು ಗೂಡು. ಟೈಮ್ 10 ಗಂಟೆ ಆಗಿದೆ. 10 ಗಂಟೆ ಆಗಿದ್ರು ನೋಡ್ರಿ ಆಗಿದೆ. ಗೈಸ್ ಫುಲ್ ಕೈಯೆಲ್ಲ ತಣ್ಣಗಾಗ್ತಾ ಇದೆ. ಈ ವೆದರಲ್ಲಿ ಮಳೆ ಸ್ಟಾರ್ಟ್ ಆಗ್ಬಿಟ್ರೆ ಗಡ 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 ನಡಿಗೆ ಐಸ್ ಹಾಕ್ಬಿಡ್ತೀವಿ ನಾವು ಅಷ್ಟೇ. ಅದು ಮತ್ತೆ ಮೇಲೆ ನೋಡಿ ಅಷ್ಟು ಟೈಮ್ 10 ಗಂಟೆ ಟೈಮ್ 10 ಕಾಲು ಆಲ್ರೆಡಿ. ಸೊ ಗೈಸ್ ನೋಡಿ, ಇವಾಗ ಇನ್ನೂ ಸ್ವಲ್ಪ ಮೇಲೆ ಹೋಗಬೇಕು ಅಂದರೆ ಅಲ್ಲಿ ಸ್ಟೆಪ್ಸ್ ಇದೆ. ಸೊ ಸ್ಟೆಪ್ಸ್ನ ಹತ್ಕೊಂಡು ಮೇಲೆ ಹೋಗಬೇಕು. ಸೊ ಇಲ್ಲಿ ನೋಡಿ ಗೈಸ್, ಅಷ್ಟೆಲ್ಲ ಫಾಗ್ ಇದೆ. ಫಾಗ್ ಮೀನ್ಸು ಮೋಡನ ಮುಚ್ಕೊಂಡ್ಬಿಟ್ಟಿದೆ ಇಲ್ಲಿ ಫುಲ್ಲು. ಸೊ ಆ್ಯಂಡ್ ನೆಕ್ಸ್ಟ್ ನಾವು ಇವಾಗ ಮೇಲೆ ಹತ್ಕೊಂಡು ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಅಯ್ಯೋ ಕುಡಿಕಾಲ್ ಬಿಟ್ಟೆ ಸೊ ಗೈಸ್ ಮೇಲಿನ ಹತ್ಕೊತಾ ಹೋಗ್ತಾ ಇದ್ದೀವಿ ನೋಡಿ. ಸೊ ಗೈಸ್ ಇಲ್ಲೆಲ್ಲ ಏನು ಕಾಣಿಸ್ತಿದೆ, ಇದೆಲ್ಲ ಫಾಗು. ಮನುಷ್ಯರು ಬರ್ತಿರೋದು ಕಾಣಿಸ್ತಾ ಇಲ್ಲ ನೋಡಿ, ಹಾಗಿದೆ. ಸೊ ಇನ್ನೂ ಹತ್ಕೊಂತ ನಮ್ಮಮ್ಮ ಒಬ್ರು ಕಾಣಿಸ್ತಿದ್ದಾರೆ. ಸೊ ಇವಾಗ ಇನ್ನು ಹತ್ಕೊಂಡು ಮೇಲೆ ಹೋಗ್ತಾನೆ ಇದ್ದೀವಿ. ನಡೀರಿ ಹೋಗೋಣ. ಗೈಸ್ ಮೇಲೆ ಹತ್ತಿರೋದಕ್ಕೆ ಇಡೀ ಫಾಗಲ್ಲೇ ಮುಚ್ಕೊಂಡ್ಬಿಟ್ಟಿದ್ದೀವಿ ನಾವು. ಮೇಲೆ ಆಗ್ತಿಲ್ಲ, ಅಷ್ಟು ಸುಸ್ತಾಗ್ತಿದೆ. ಮೆಟ್ಲು ಹತ್ಕೊಂಡ್ಬಂದಿದ್ದು ಚೆನ್ನಾಗಿ ಬರ್ತಾ ಇದೆ. ಎಲ್ಲ ಮುಚ್ಕೊಂಡ್ಬಿಟ್ಟಿದೆ ಗೈಸ್. ಮತ್ತೆ ಹತ್ತೋ ಅಷ್ಟು ಪೇಷನ್ಸ್ ಇಲ್ಲ. ಇನ್ನು ಅಲ್ಲಿವರೆಗೂ ಹತ್ಕೊಂಡು ಫುಲ್ ಟಾಪಿಗೆ ಬಂದಿದ್ದೀವಿ. ಆಗ್ತಾ ಇಲ್ಲ ಗೈಸ್, ಹಸಿರು ಕಟ್ದಂಗೆ ಆಗ್ತಾಯಿದೆ, ಸುಸ್ತಾಗ್ತಿದೆ ಫುಲ್. ನಡೆದು ಹೋಗೋಣ. ಸೊ ಗೈಸ್ ಫುಲ್ ಬಿಟ್ಟಿದ್ದೀನಿ. ಒಂದು ದೇವಸ್ಥಾನ ಇದೆ. ಸೊ ದಿಸ್ ಇಸ್ ದ ದೇವಸ್ಥಾನ. ಆ್ಯಂಡ್ ನೀನು ಎಲ್ಲೋ ಹೋಗ್ತಿದ್ದಾರೆ. ನನಗಂತೂ ನಿದ್ರೆ ಆಗ್ತಿಲ್ಲ ಬಸ್. ಸರ್ ಓಕೆ. ಸೊ ಗೈಸ್ ಇಲ್ಲೇನೋ ಚಿಕ್ಕದಾಗಿ ಗೇಟ್ ಹಾಕಿದ್ದಾರೆ.
ಈ ಪ್ಲೇಸ್ನ ನೀವು ಎಲ್ಲಿ ನೋಡಿರ್ತೀರ, ಯಾವ ಮೂವಿಲಿ ನೋಡಿರ್ತೀರ ಅಂತ ಕಮೆಂಟ್ ಮಾಡಿ. ವಾ ಕಾಲಿಟ್ರೆ ಮುಗೀತು. ನೋಡಿ ಗೈಸ್, ಸೊ ಗೈಸ್ ಈಗ ರಿವರ್ಸ್ ಹೋಗ್ತಾ ಇದ್ದೀವಿ. ಫುಲ್ ಫಾಗ್ ಚಾಂದ್ರ ನಂತರೂ ಹೇರ್ ಫುಲ್ ಕಟ್ಟಾಗಿದೆ. ಆ್ಯಂಡ್ ಇವಾಗ ರಿವರ್ಸ್ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಹಠನ ಚಟನ ಲಾಸ್ಟ್ ಗಾಳಿಪಟ. ಸೊ ಗೈಸ್, ಬೆಟ್ಟ ಹತ್ತಿ ಇವಾಗ ಕೆಳಗೆ ಇಳಿತಿದ್ದೀವಿ. ಟೈಮಿಂಗ್ಸ್ ಟೈಮ್ ಕೆತ್ತವಪ್ಪ. ಆಲ್ರೆಡಿ 11 ಆಗಿದೆ. 11 o'clock ಆಗಿದೆ. ಸೊ ಸ್ವಲ್ಪ ವ್ಯೂ ನೋಡಿ ಹೇಗಿದೆ ಅಂತ. ಇನ್ನೂ ಹಾಗೆ ಇದೆ, ಇನ್ನೂ ಜಾಸ್ತಿನೇ ಆಗ್ತಾ ಇದೆ ಚಳಿ ಗಾಳಿ ಎಲ್ಲ. ನಮ್ಮ ಹೇರ್ಸ್ ಎಲ್ಲ ಹಸಿ ಆಗಿಬಿಟ್ಟಿದೆ ಗೈಸ್. ಮಳೇಲಿ ನೆಂದಿರೋ ಫೀಲ್ ಇದೆ. ಬಟ್ ಈಗ ಬರ್ತಿಲ್ಲ ಅನಿಸುತ್ತೆ. ಕೆಳಗೋಗಿ ನೋಡೋಣ. ಇಲ್ಲಿ ಕಾರ್ನ್ ಇದೆ, ಜೋಳ ತಗೋಬೇಕು ಅಂತ ಹೋಗೋಣ. ಚಳಿ ಒಣಗ್ತೈತಿ ಮನಸ್ಸಲ್ಲಿ ಗುಣಗ್ತಾ ಇದೆ, ಒಳಗಡೆ ಗುಣಗ್ತಾ ಇದೆ ಮನಸ್ಸು. ಬಾಯಿ ಕೇಳ್ತೈತೆ ತಿನಿಸು. ಹೋಗಿ ಬರ್ತಿದೆ. ನೋಡು, ಬಾಯಿಂದ ಫಾಗ್ ತೆಗಿತಿದ್ದಾರೆ ಕಾಯಿಸ್ತ ಪಪ್ಪ. ನನ್ನ ತೆಗಿದೆ ಅದು. ಇದಂತೆ ತೂಕರ ಕೆಳಗೆ ಇದೇನೋ ಒಂದೇ ಒಂದು ಜಂಪ್ ಅಂತ. ಸೊ ಗೈಸ್, ಇಲ್ಲೆಲ್ಲ ನೋಡಿ ಅಂಗಡಿ ಹಾಕೊಂಡಿದ್ದಾರೆ. ಮೇಲೆ ಈ ಬೆಟ್ಟ ನೋಡಿ ಗೈಸ್ ಹೆಂಗೆ ತುಂಬಿಕೊಂಡಿದೆ ಫಾಗಿಂದ. ಸೊ ಇಲ್ಲೆಲ್ಲ ಹಣ್ಣು, ಫ್ರೂಟು ಮತ್ತು ಜೋಳ ಎಲ್ಲ ಹಾಕಿದ್ದಾರೆ. ಬಟ್ ಕಾಸ್ಟ್ಲಿ ಮಾತ್ರ ಭಾಳ ಗೈಸ್. ಈ ಚಳಿಗೆ ಆಲ್ಮೋಸ್ಟ್ ಅದೆಲ್ಲರೂ ತಗೊಳ್ತಾರೆ ಅಂತೇಳಿ ಭಾಳನೇ. ಸೊ ಗೈಸ್, ಮೆಕ್ಕೆಜೋಳ ತಗೊಂಡು ತಿನ್ನಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಲಡ್ಡು ಫುಲ್ ಅಡ್ಡಾಡ್ತಾ ಇದ್ದಾಳೆ. ಅಲ್ಲಿ ನಮ್ಮ ಪಪ್ಪನ ಫೋಟೋ ಶೂಟಿಂಗ್ ನಡೀತಾ ಇದೆ ನೋಡಿ. ಇದು ಆಲ್ಮೋಸ್ಟ್ ಅಲ್ಲೆಲ್ಲರೂ ಫೋಟೋ ತಗೊತಾ ಇದ್ದಾರೆ. ನಾವು ತಿನ್ನೋದ್ರಲ್ಲಿ ಬಿಸಿ ಇದ್ದೀವಿ. ತಿಂದಾಗಿಮೇಲೆ ನಾನು ಫೋಟೋ ತಗೊತೀನಿ ಗೈಸ್. ಗೈಸ್, ಹೈ ಫ್ಲೈ ಜಂಪ್ ಲೈನ್ ಇದು. ಸೊ ನೋಡಿ, ಇಲ್ಲೆಲ್ಲ ಯಾವ ರೀತಿ ಜಂಪ್ ಮಾಡ್ತಾ ಇದ್ದಾರೆ. ಜಂಪ್ ಮಾಡೋಕ್ಕೆ ಗೈಸ್ ಅಲ್ಲಿ ನೋಡಿ, ಒಬ್ಬರು ಬರ್ತಾ ಇದ್ದಾರೆ ಜಂಪ್ ಮಾಡಿಕೊಂಡು. ನೋಡಿ ನೋಡಿ, ಇಲ್ಲೂ ಕೂಡ ಎಷ್ಟೊಂದು ಫಾಗ್ ತುಂಬಿಕೊಂಡಿದೆ. ಸೊ ಗೈಸ್, ಇವಾಗ ನಾವು ಜಸ್ಟ್ ಇದು ಬಂಜಿ ಜಂಪಿಂಗ್ ನೋಡೋ ಪ್ಲೇಸ್ ಅಷ್ಟೇ.
ಸೊ ಇವಾಗ ಇಲ್ಲಿ ಬರ್ತಿದ್ದೀವಿ, ಇಲ್ಲೊಂದು 2-3 ರೀಲ್ಸ್ ಮಾಡ್ಕೊಂಡು ಹೋಗೋಣ ಅಂತ ಮುಂದೆ ವಿಡಿಯೋ ಮಾಡಿ ಹೋಗೋಣ. ಸರೌಂಡಿಂಗ್ ಫುಲ್ಲು ನೋಡಿ ಎಷ್ಟು ಚೆನ್ನಾಗಿದೆ. ಅಲ್ಲಿ ನೋಡಿ ಗೈಸ್ ಫಾಗ್. ಇಲ್ಲೆಲ್ಲಿ ನೋಡಿದ್ರು ಬರೀ ಫಾಗೇ ಇರೋದು. ಸೊ ಹೇರ್ಸ್ ಎಲ್ಲ ಹಸಿ ಆಗಿಬಿಟ್ಟಿದೆ ಗೈಸ್, ಫಾಗ್ ತಲೆಗಳೆಲ್ಲ ಬಿದ್ದು. ಗೊತ್ತಿಲ್ಲ ವಿಡಿಯೋದಲ್ಲಿ ಹೇಗೆ ಕಾಣಿಸ್ತಿದ್ದೀನಿ ಏನೋ, ಹೆಂಗೆ ಕಂಡ್ರು ಆಕ್ಸೆಪ್ಟ್ ಮಾಡಿ. ಸೊ ಗೈಸ್ ಇಲ್ಲಿ ನೋಡಿ ನೀರು, ಆ್ಯಕ್ಚುಲಿ ಫಾಲ್ಸ್ ಅಂತ ಇಲ್ಲಿ ಇರೋದು. ಸೊ ಫಾಲ್ಸ್ ನೋಡೋಕೆ ಹೋಗ್ತಾ ಇದೀವಿ. ಇಲ್ಲಿ ನೋಡ್ರಿ ಮಂಕಿ ಇದೆ ಆ್ಯಂಡ್ ಇಲ್ಲೆಲ್ಲ ಜನ ಬರ್ತಾ ಇದ್ದಾರೆ. ಅಲ್ಲಿ ನೋಡಿ ಗೈಸ್ ನೀರು ಹೇಗೆ ಬೀಳ್ತಾ ಇದೆ. ಫುಲ್ ಫಾಲ್ಸ್ ಇದೆ ಇವಾಗಲ್ಲಿ. ಸೊ ಬನ್ನಿ ನೋಡೋಣ ಫಾಲ್ಸ್ನ. ಗೈಸ್ ಇಲ್ಲಿ ನೋಡ್ರಿ ನೀರು ಒಳ್ಳೆ ಹಾಲು ಥರ ಕಾಣಿಸ್ತಾ ಇದೆ. ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಗೈಸ್ ಫಾಲ್ಸು. ಆ್ಯಕ್ಚುಲಿ ಅಲ್ಲೆಲ್ಲ ಮೇಲೆಲ್ಲ ಹೋಗಿ ಆಟ ಆಡ್ಬೋದು ಅನಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಇವಾಗ ಮೇಲೆ ಹೋಗ್ತಾ ಇದೆ ನೋಡಿ. ಮೊಬೈಲ್ ಸಾಕಿದೆ 2 ನಿಮಿಷ ಆಗಿದ್ದಾವೆ ನೋಡಿ. ಮೆಟ್ಲು. ಸೊ ಇಲ್ಲಿ ಫಾಲ್ಸು ತುಂಬ ಜೋರಾಗಿ ನೀರು ಹರಿತಾ ಇದೆ, ಭಾಳ ಜೋರಾಗಿ ನೀರು ಹರಿತಾ ಇದೆ ಗೈಸ್. ಇಲ್ಲೆಲ್ಲ ನೋಡಿ ಕಲ್ಲಲ್ಲೆಲ್ಲ ನೀರು ಹರಿತಾ ಇದೆ. ಸ್ವೀಟ್ ಐತಾ ನೀರು? ಇಲ್ಲಿ ನೋಡಿ ನಮ್ಮ ಮಮ್ಮಿ ನೀರು ತುಂಬ್ಕೊತಾ ಇದ್ದಾರೆ ಸ್ವೀಟ್ ಇರೋದಕ್ಕೆ. ಇಲ್ಲಂತೂ ಅಲ್ಟಿಮೇಟ್ ಪ್ಲೇಸ್ ಇದೆ ಸೀರಿಯಸ್ಲಿ. ನೋಡಿ ಎಷ್ಟು ಚೆನ್ನಾಗಿ ನೀರು ಹಾಲು ಥರ ಕಾಣಿಸ್ತಾ ಇದೆ. ವೈಟ್ ಇದೆ ನೀರು. ಗೈಸ್ ಇಲ್ಲೆಲ್ಲ ಚಿಕ್ಕ ಚಿಕ್ಕದು ಮೀನಿದ್ದಾವೆ ಆ್ಯಂಡ್ ಇಲ್ಲಿ ನೋಡಿ ಜರಿ ಇದೆ. ಇಲ್ಲೆಲ್ಲ ಈ ರೀತಿ ಹಾರ್ಕೊಂಡು ಬರುತ್ತೆ ನೀರು. ಗೈಸ್ ಮಮ್ಮಿ ಸೊ ಇವಾಗ ಇಲ್ಲಿಂದ ಇಲ್ಲಿಗೆ ಹೋಗ್ತಾ ಇದೀವಿ ಗೈಸ್. ಇಲ್ಲೆಲ್ಲ ಆ್ಯಕ್ಚುಲಿ ಮಾಲೆ ಹಾಕಿರೋರು ಮೇ ಬಿ ಸ್ನಾನ ಮಾಡ್ಕೊಂಡು ಹೋಗ್ತಾರೆ ಅನಿಸುತ್ತೇನೋ, ಗೊತ್ತಿಲ್ಲ. ಇಲ್ಲೆಲ್ಲ ಮಾಲೆಗಳೆಲ್ಲ ಹಾಕಿದ್ದಾರೆ. ಆ್ಯಂಡ್ ನಾವು ಮಮ್ಮಿ ಅಲ್ಲಿ ಹೋಗೋಣ ಅಂದರೆ ಬರ್ತಾ ಇಲ್ಲ ಗೈಸ್. ನೋಡಿ ಜರಿ ಇದೆ ಫುಲ್, ಹೋಗಬಹುದು. ಹಾಯ್ ಮಂಕೀಸ್, ಹಾಯ್. ಸೊ ಗೈಸ್ ಇಲ್ಲಿ ನೋಡ್ರಿ ನೀರು, ಜನ ನೋಡ್ರಿ ಎಷ್ಟೊಂದು ಜನ ಇದ್ದಾರೆ. ನೀರು ನೋಡಿ ಗೈಸ್ ಇದ್ದಾರೆ. ಸೊ ನಾವು ಮೇಲೆ ಹೆಂಗೆ ಇವಾಗ ಎಲ್ಲರೂ ಕೆಳಗೆ ಹೋಗಿ ಕೆಳಗೆ ಆಟ ಆಡೋಣ ಅಂತ ಇದ್ದೀವಿ. ಸೊ ಬನ್ನಿ ಕೆಳಗೆ ಸೊ ಗೈಸ್ ನೋಡಿ ಕೆಳಗೆ ಹೋಗ್ತಾ ಇದ್ದೀವಿ. ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ. ನಮ್ಮ ಕರ್ನಾಟಕದಲ್ಲಿ ನೇಚರ್ ಎಷ್ಟು ಚೆನ್ನಾಗಿದೆನೋ ಅಷ್ಟೇ ಡೇಂಜರಸ್ ಆಗೂ ಇದೆ. ಸೊ ತುಂಬ ಕೇರ್ಫುಲ್ ಆಗಿರಬೇಕು. ಕೇರ್ಫುಲ್ಲಾಗಿ ನೋಡಿ ಫೋಟೋಸ್ ತಗೊಂಡು ಹೋಗೋಣ ಬನ್ನಿ. ಗೈಸ್ ಯಾರೇ ನನ್ನ ವಿಡಿಯೋ ನೋಡ್ತೀವಿ ಫ್ಯೂಚರಲ್ಲಿ ಹುಡುಗ ಆಗಲಿ ಹುಡುಗಿ ಆಗಲಿ ದಯವಿಟ್ಟು ಮದುವೆ ಆಗೋಕ್ಕೆ ಹೋಗ್ಬೇಡಿ. ಮದುವೆ ಆದ್ರೂ ಪಾಪ ಅಂತೂ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದರೆ ಇಲ್ಲಿ ನೋಡ್ರಿ ನಮ್ಮ ಅಕ್ಕ ಎಂಜಾಯ್ ಮಾಡಬೇಕು ಅಂತ ಬಂದಿದ್ಲು. ನಮ್ಮ ಲಡ್ಡು ಬಿಡ್ತಾನೆ ಇಲ್ಲ ಅವಳಿಗೆ ಎಂಜಾಯ್ ಮಾಡೋಕ್ಕೆ, ಎಲ್ಲೆಲ್ಲೂ ಬಿಡ್ತಾ ಇಲ್ಲ. ಸೊ ಇದನ್ನ ನನ್ನ ಗೈಡೆನ್ಸ್ ಆಗಿ ತೊಗೊಂಡು ಯಾರು ಮದುವೆ ಆಗೋಕ್ಕೆ ಹೋಗ್ಬೇಕು ಅಂದರೆ ಬೇಗ ಮದುವೆ ಆಗೋಕ್ಕೆ ಹೋಗ್ಬೇಕು. ಎಂಜಾಯ್ ಮಾಡಿ ಲೈಫ್ನ ಎಲ್ಲ ಫೀಲ್ ಮಾಡಿ ಆಮೇಲೆ ಬೇಕಾದ್ರೆ ಮದುವೆ ಮಾಡಿಕೊಂಡು ಮಕ್ಕಳು ಅವಳಿಗೆ ಎಂಜಾಯ್ ಮಾಡೋಕ್ಕೆ ಬಿಟ್ಟಿಲ್ಲ ಲಡ್ಡು ಪಾಪ. ಆ್ಯಂಡ್ ಇವಾಗ ನೋಡ್ರಿ ಮೇಲೆ ಹೋಗ್ತಾ ಇದ್ದೀವಿ. ಫೋಟೋಸ್ ಆಯಿತು, ವೀಡಿಯೋಸ್ ಆಯಿತು, ಈಗ ಮೇಲೆ ಹೋಗ್ತಾ ಇದ್ದೀವಿ.
ಸೊ ಗೈಸ್ ಬೆಳ್ಳಕ್ಕಿ ಇದೆ ನೋಡ್ರಿ, ಎಷ್ಟು ಚೆನ್ನಾಗಿದೆ ಅಲ್ಲಿ ನೋಡ್ರಿ, ಹಾರ್ಕೊಂಬರ್ತಿದೆ ಬೆಳ್ಳಕ್ಕಿ. ಬೆಳ್ಳಕ್ಕಿ ಮೋಡ, ಬೆಳ್ಳಕ್ಕಿ ನೋಡ ನೋಡಿ. ಗೈಸ್ ಫಾಲ್ಸ್ ನೋಡ್ಕೊಂಡು ಇವಾಗ ಮತ್ತೆ ಜೀಪ್ ಹತ್ರ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಪ್ಲೇಸು ಗೊತ್ತಿಲ್ಲ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ. ಈಗ ಆಲ್ರೆಡಿ ಬಾ ಕೆತ್ತ ಫೋಟೋ ಕೆತ್ತ ಪ್ಲೇಸ್ ದೇಖ್ಯಾ ಬಾ ಮೇ ತೀನ್. ಸೊ ಗೈಸ್ ನಾವು ಇವಾಗ 3 ಪ್ಲೇಸಸ್ ನೋಡಿದ್ದೀವಿ. ಇಲ್ಲಿ ಎಷ್ಟು ಪ್ಲೇಸಸ್ ಏನೋ ಗೊತ್ತಿಲ್ಲ. ಸೊ ಬನ್ನಿ ನೆಕ್ಸ್ಟ್ ಪ್ಲೇಸಿಗೆ ಹೋಗಿ ವಿಡಿಯೋ ಮಾಡೋಣ. ಸೊ ಇಲ್ಲಿ ನಮ್ಮ ಮಮ್ಮಿ, ನಮ್ಮ ಅತ್ತೆ, ನಮ್ಮ ಅಮ್ಮ ವಿಡಿಯೋ ಕಾಲ್ ಮಾಡಿದ್ದಾರೆ, ಮಾತಾಡ್ಕೊಂತ ಬರ್ತಾ ಇದ್ದಾರೆ ನೋಡಿ. ಗೈಸ್ ನಾವು ಇವಾಗ ಝೆಡ್ ಪಾಯಿಂಟ್ ಹತ್ರ ಇದ್ದೀವಿ. ಇದು ಝೆಡ್ ಪಾಯಿಂಟು ಅಲ್ಲ, ಇದು ಅದ್ರ ಹತ್ರ ಇದ್ದೀವಿ ಗೈಸ್. ಗಾಳಿ ಎಷ್ಟು ಬರ್ತಿದೆ ಅಂದರೆ ನೋಡ್ರಿ, ಫಾಗ್ ನೋಡ್ರಿ, ಇದೆಲ್ಲ ಫಾಗ್ ಮಧ್ಯ ನಾವಿದ್ದೀವಿ. ಭಾಳ ಚಳಿ ಆಗ್ತಿದೆ. ಇಲ್ಲಿ ನಮ್ಮ ಪಪ್ಪ ಮಮ್ಮಿದು ಶೂಟ್ ನಡೀತಾ ಇದೆ ಗೈಸ್ ನೋಡಿ. ಅವ್ರು ಶೂಟ್ ನಡೀತಾ ಇದೆ. ಅವ್ರು ಮುಗಿಸ್ಕೊಂಡು ಇವಾಗ ನಾವು ಮಾಡ್ತೀವಿ ಗೈಸ್. ಸೊ ಗೈಸ್ ನೋಡ್ತಾ ಇದ್ರಿ, ನೋಡಿ ಗೈಸ್ ಯಾವ ಥರ ಫಾಗ್ ಮುಚ್ಕೊಂಡಿದೆ, ಮೋಡಗಳು ನೋಡ್ರಿ ಮುಚ್ಕೊಂಡಿದೆ. ಇಲ್ಲಿ ನೋಡ್ರಿ 3 ಮಂಗಣಗಳು ನಿಂತಿದ್ದಾರೆ. ನಿಕ್ಕಿ ಮುಚ್ಕ ಅಮ್ಮ. ಸೊ ಗೈಸ್ ನೋಡ್ತಿರ್ಬೋದು ನೀವು ನಮ್ಮ ಫೇಸ್ ಹತ್ರ ಎಷ್ಟು ಗಾಳಿ ಇದೆ ಅಂತೇಳಿ ಮಾತಾಡೋಕ್ಕೂ ಆಗ್ತಾ ಇಲ್ಲ, ಅಷ್ಟು ಗಾಳಿ ಇದೆ, ಹೊಡಿತಾ ಇದೆ ಗಾಳಿ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮದು ಜೀಪ್ ಇದೆ. ನಮಗೆ ಜೀಪ್ ಹತ್ಕೊಂಡು ಕೆಳಗೆ ಇಳಿತಾ ಇದ್ದೀವಿ. ಇದೆಲ್ಲ ಫುಲ್ಲು ಗೈಸ್, ಅಂದರೆ ಮೋಡ ಇವೆಲ್ಲ ಮೋಡದ ಮೇಲೆ ನಾವಿದ್ದೀವಿ. ಭಾಳ ತಣ್ಣಗಿದೆ, ತುಂಬ ಚಳಿ ಆಗ್ತಾ ಇದೆ. ಸೊ ಹಾಗಾಗಿ ಶಾಲ್ ಆ್ಯಂಡ್ ಶಾಲ್ ಮತ್ತು ಟೋಪಿ ಹಾಕೊಂಡಿದ್ದೀನಿ. ಸೊ ಇವಾಗ ಜೀಪ್ ನೆಕ್ಸ್ಟ್ ಹೋಗಿ ಊಟ ಮಾಡ್ಕೊಂಡು ಸೊ ಅಲ್ಲಿ ಹೋಗಿ ಇವಾಗ ಅಲ್ಲೊಂದು 4-5 ವಿಡಿಯೋ ಮಾಡಿಕೊಂಡು ಬರ್ತೀವಿ. ಬನ್ನಿ ಹೋಗೋಣ. ಸೊ ಗಾಯ್ಸ್ ಇಷ್ಟು ಚಳಿ ಇರೋದಕ್ಕೆ ಇವಾಗ ಬಿಸಿ ಬಿಸಿ ಟೀ ತಗೊಂಡು ನಮ್ಮ ಅಕ್ಕ ಮತ್ತು ನಮ್ಮಮ್ಮ ಯಾವಾಗ ಕುಡಿತೀನೋ ಅಂತ ಕಾಯ್ಕೊಂತ ಕೂತಿದ್ದಾರೆ. ಮಾಡೋದಕ್ಕೆ ಮೊದಲು ಲೇಟ್ ಮಾಡ್ತಾ ಇದ್ದಾರೆ. ಸೊ ಬನ್ನಿ ಗಾಯ್ಸ್ ಬಿಸಿ ಟೀ ಕುಡಿಯೋಣ. ಬ್ರೆಡ್ ತಗೊಳ್ಳೇನಿ. ಸ್ಟ್ರೈಟ್ ಬರ್ತಿತ್ತದ, ಆಟ ಬರ್ತಿಲ್ಲ. ಇದ್ಯಾವುದು? ಇದು ಶೂಟಿಂಗ್ ಪಾಯಿಂಟ್. ಶೂಟಿಂಗ್ ಪಾಯಿಂಟ್. ದಿಸ್ ಒನ್ ಇಸ್ ಶೂಟಿಂಗ್ ಪಾಯಿಂಟ್. ಹಾಂ. ಸೊ ಗೈಸ್ ನಾವು ಇವಾಗ ಇಲ್ಲಿ ಶೂಟಿಂಗ್ ಪಾಯಿಂಟಿಗೆ ಬಂದಿದ್ದೀವಿ. ನೇಚರ್. ಸೊ ಗೈಸ್ ನೇಚರ್ ನೋಡಿ ಎಷ್ಟು ಚೆನ್ನಾಗಿದೆ. ನಮ್ಮ ಕರ್ನಾಟಕದಲ್ಲಿ ನೋಡುವಂಥ ಪ್ಲೇಸಸ್ ತುಂಬಾ ಇದ್ದಾವೆ. ಚಿಕ್ಕಮಗಳೂರು ಅಂತೂ ಫುಲ್ ಫೇಮಸ್. ಹಾಂ, ಅದರಲ್ಲೂ ಚಿಕ್ಕಮಗಳೂರು ಅಂತೂ ಇನ್ನೂ ಫೇಮಸ್ಸು. ಸೊ ಗೈಸ್ ಶೂಟಿಂಗ್ ಪಾಯಿಂಟಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ಫೋಟೋಸ್ ತಗೊಂಡು ಸೊ ಇವಾಗ ರಿಟರ್ನ್ ಮತ್ತೆ ಜೀಪಿಗೆ ಹೋಗ್ತಾ ಇದ್ದೀವಿ. ಸೊ ಈಗ ಮತ್ತೆ ಗಾಳಿ ಸ್ಟಾರ್ಟ್ ಆಯಿತು, ಫಾಗ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ಮಳೆ ಬರುತ್ತೆ ಅಂತ ಬೇಗ ಹೋಗ್ತಾ ಇದ್ದೀವಿ ಜೀಪಿಗೆ. ಸೊ ಇವಾಗ ನೆಕ್ಸ್ಟು ಏನಪ್ಪ ಅಂದರೆ ಜೀಪಿಂದ ಹೋಗಿ ಊಟ ಮಾಡಿಕೊಂಡು ಡೈರೆಕ್ಟ್ ಬಸ್ ಸ್ಟ್ಯಾಂಡಿಗೆ ಹೋಗೋದು ಗೈಸ್, ಮನೆಗೆ ಇವಾಗ ಡೈರೆಕ್ಟ್. ಸೊ ಬನ್ನಿ ಎಲ್ಲರೂ ಊಟ ಮಾಡೋಕ್ಕೆ ಹೋಗೋಣ. ಸೊ ಗೈಸ್ ಟ್ರಿಪ್ ಎಲ್ಲ ಮುಗಿಸ್ಕೊಂಡು ಇವಾಗ ಡೈರೆಕ್ಟ್ ಮಂಗಳೂರು ಬಸ್ ಸ್ಟಾಪಲ್ಲಿದ್ದೀವಿ, ಚಿಕ್ಕಮಂಗ್ಳೂರು ಬಸ್ ಸ್ಟಾಪಲ್ಲಿದ್ದೀವಿ. ಊಟಕ್ಕೆ ಇವಾಗ ಫುಲ್ ಊಟ ಆರ್ಡ್ರ್ ಮಾಡ್ಕೊಂಡು ಊಟ ಮಾಡ್ತಾಯಿದ್ದೀವಿ.
ಪಪ್ಪ ಅಲ್ಲೇ ಬ್ಯಾಟಿಂಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ಮಮ್ಮಿನೂ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ಚಾನೂ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಆ್ಯಂಡ್ ಇವಾಗ ನಾನು ಸ್ಟಾರ್ಟ್ ಮಾಡ್ಕೋಬೇಕು. ಬನ್ನಿ ಊಟ ಮಾಡೋಣ. ಆ್ಯಂಡ್ ಇಲ್ಲಿ ಹೊರಗೆ ಮಳೆ ಬರ್ತಾ ಇದೆ. ಸೊ ಅಲ್ಲಿ ಚಿಕ್ಕಮಗಳೂರಲ್ಲಿ ಮಳೆ ಸ್ಟಾರ್ಟ್ ಆಗಿದೆ. ಏನೋ ಕರೆಕ್ಟ್ ಇಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಗಿದೆ. ಆ್ಯಂಡ್ ಈಗಲೂ ಇಷ್ಟೊತ್ತಿಗೆ ಮಳೆ ಸ್ಟಾರ್ಟ್ ಆಗಿದೆ. ಆ್ಯಕ್ಚುಲಿ ನಾವು ಝೆಡ್ ಪಾಯಿಂಟಿಗೆ ಹೋದಾಗೂ ಮಳೆ ವಿತ್ ಫಾಗ್ ಇತ್ತು ಗೈಸ್. ಮತ್ತು ಇವಾಗೂ ಮಳೆ ಸ್ಟಾರ್ಟ್ ಆಗಿದೆ, ಬರ್ತಾ ಇದೆ ಮಳೆ. ಸೊ ಬನ್ನಿ ಕಡೂರಿಗೆ ಹೋಗಿ ಕಡೂರಿಂದ ನಮ್ಮೂರಿಗೆ ಹೋಗೋಣ. ಸೊ ಗೈಸ್ ನಾವು ಇವಾಗ ಕಡೂರು ಬಸ್ ಸ್ಟಾಪಲ್ಲಿ ಇದ್ದೀವಿ. ನಮಗೆ ದಾವಣಗೆರೆ ಹೋಗೋ ಬಸ್ ಇನ್ನೂ ಬಂದಿಲ್ಲ. ಆಮೇಲೆ 6 ಗಂಟೆ ಬಸ್ ನಾವು ಇಟ್ಕೊಂಡು ಇನ್ನೂ ಬಸ್ ಬಂದಿಲ್ಲ. ಚಳಿ ಇದೆ, ಮಳೆ ಬರ್ತಾ ಇದೆ, ನೋಡ್ಬೋದು ನೀವು. ನೋಡಿ ಮಳೆ ಬಂದಿದೆ, ಇಲ್ಲೆಲ್ಲ ಫುಲ್ ಸರೌಂಡಿಂಗ್ ಮಳೆ ಬಂದಿದೆ. ಹತ್ರ ಚಿಕ್ಕಮಗಳೂರಿಂದ ಡೈರೆಕ್ಟ್ ಇಲ್ಲಿವರೆಗೂ ಮಳೆ ಬಂದಿದೆ. ಈಗ ಒಂದು 5 ಮಿನಿಟ್ಸ್ ಆಯಿತು ಮಳೆ ನಿಂತ್ಕೊಂಡು. ಸೊ ಹಾಗಾಗಿ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಮ್ಮ ಲಗೇಜ್ ಆ್ಯಂಡ್ ಮೈ ಫ್ಯಾಮಿಲಿ ಇಲ್ಲಿದೆ. ಸೊ ಗೈಸ್ ಎಷ್ಟೊತ್ತಾಗುತ್ತೆ ಗೊತ್ತಿಲ್ಲ ಬಸ್ ಬರೋದು. ಫಸ್ಟ್ ನಮ್ಮ ಊರಿಗೆ ಹೋಗಬೇಕು ಅನಿಸ್ಬಿಟ್ಟಿದೆ, ಸುಸ್ತಾಗಿ. ಸೊ ನೆಕ್ಸ್ಟು ಬಸ್ ಬಂದಮೇಲೆ ಬಸ್ಸಲ್ಲಿ ಹತ್ಕೊಂಡು ಊರಿಗೆ ಹೋಗಿ ಬ್ಲಾಗ್ನ ಎಂಡ್ ಮಾಡ್ತೀನಿ. ಅಲ್ಲಿವರೆಗೂ ಕಾಯ್ತಾಯಿರಿ. ಸೊ ಗೈಸ್ ನಾವು ಇವಾಗ ಚಿತ್ರದುರ್ಗದಲ್ಲಿ ಕೇಳಿಸಲ್ಲ. ಸೊ ಗೈಸ್ ನಾವು ಇವಾಗ ಚಿತ್ರದುರ್ಗದಲ್ಲಿ ಇವಾಗ ಚಿತ್ರದುರ್ಗದಿಂದ ದಾವಣಗೆರೆ ಹೋಗಿದ್ರು. ಸೊ ಸಿಗಲಿಲ್ಲ ಅಂದರೆ ಕರೆಕ್ಟಾಗಿ ಹೋಗ್ಬಿಟ್ಟು ಟೈಮ್ 11:30 ಆಗಿದೆ ಗೈಸ್. ನಾವೆಷ್ಟು 5:30 6 ಗಂಟೆಗೆ ಬಿಟ್ಟಿದ್ವಿ ಚಿಕ್ಕಮಗಳೂರನ್ನ. ಇನ್ನೂ ಅದು ಮುಟ್ಟಿಲ್ಲ. ನಿದ್ದೆ ಬರ್ತಾ ಇದೆ. ಬಸ್ ಬರೋವರೆಗೂ ವೇಟ್ ಮಾಡ್ತಾ ಇದ್ದೀವಿ. ಬನ್ನಿ Suzuki.